ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್, ಶೇರ್, ಬೆಲ್ ಬಟನ್ ಅಂತೂ ಮರಿಲೇಬೇಡಿ ಅಂತ. ಇವರು ನಮ್ಮ ಆಂಟಿ ಮನು. ಇದ್ದಾರೆ ಮನೆ ಹತ್ರ. ಹಂಗಾಗಿ ಹಾಯ್, ವೆಲ್ಕಮ್ ಬ್ಯಾಕ್ ಟು ಸಿಂಚು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಥರ್ಸ್ಡೇ ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಒಂದು ಟೈಮ್ 11 o'clock ಆಗಿದೆ. ಊರಿಗೆ ಹೋಗ್ತಾ ಇದ್ದೀನಿ ನಾನಿವತ್ತು ಅಮ್ಮನ ಮನೆಗೆ ಆಫ್ಟರ್ ಲಾಂಗ್ ಟೈಮ್. ಸೊ ಹಾಗೆ ರ್ಯಾಂಡಮಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾವೀಗ ಮನು ಮನೆಗೆ ಹೋಗ್ತಾ ಇದ್ದೀವಿ. ಆಂಟಿ ಮತ್ತು ಮನು ಇಬ್ಬರೂ ಕಾಲ್ ಮಾಡಿ ಇನ್ವೈಟ್ ಮಾಡಿದರು, ಅಮ್ಮನೂ ಕರ್ಕೊಂಡು ಬಾ ಅಂತ ಹೇಳಿ. ಹಾಗೆ ತುಂಬ ದಿನ ಆಗಿತ್ತು ಅವ್ರನ್ನೆಲ್ಲ ಮೀಟ್ ಮಾಡಿ. ಸೊ ಊರಿಗೆ ಬಂದಿದ್ದೀನಿ, ಹಾಗೆ ಅವ್ರನ್ನೂ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಇವತ್ತು ಅನನ್ಯ ಬರ್ತ್ಡೇ ಇತ್ತು. ಅನನ್ಯ ಅಂದರೆ ಮನು ತಂಗಿ, ಇವರೇ ಬರ್ತ್ಡೇ ಗರ್ಲು. ಆ್ಯಂಡ್ ಎಲ್ಲರೂ ಫುಲ್ ಬ್ಯುಸಿ ಆಗಿದ್ರು. ನಾವು ಹೋಗೋಷ್ಟರಲ್ಲಿ ಎಲ್ಲ ಬರ್ತ್ಡೇಗೆ ಡೆಕೋರೇಷನ್ ಮಾಡೋದಕ್ಕೆ ಅಂತ ಹೇಳಿ ಮನೇಲಿ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ರು. ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಹೇಳಿ ಅವ್ರ ಫ್ರೆಂಡ್ಸ್ ಕೂಡ ಬಂದಿದ್ರು. ಹಾಗೆ ತುಂಬ ಚೆನ್ನಾಗಿತ್ತು ಮನೆ ವಾತಾವರಣ, ಒಂಥರ ಹಬ್ಬದ ಫೀಲಿಂಗ್ ಇತ್ತು. ಆಫ್ಟರ್ ಲಾಂಗ್ ಟೈಮ್ ನಾವೆಲ್ಲ ಈ ಥರ ಒಟ್ಟಿಗೆ ಸೇರಿದ್ದು ಚೆನ್ನಾಗಿತ್ತು. ಬರ್ತ್ಡೇ ಗರ್ಲು ನೋಡಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಫುಲ್ ಗರಂ ಆಗಿಬಿಟ್ಟಿದ್ದಾರೆ ಗರ್ಲು. ಬೇರೆ ಕಡೆ ಹೋಗ್ಬೇಕಂತ ಫ್ರೆಂಡ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಇವರು ಅವ್ರ ಫ್ರೆಂಡ್. ಸೇ ಹಾಯ್. ಹಾಯ್ 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 ಹಾಯ್. ನೋಡಿ ಅವಳೇ ಡೆಕೋರೇಷನ್ ಮಾಡ್ಕೊಂಡಿದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್, ಶೇರ್, ಬೆಲ್ ಬಟನ್ ಅಂತೂ ಮರಿಲೇಬೇಡಿ. ಓಕೆ. ಇಲ್ಲಿ ಅರ್ಚನಕ್ಕ ರೆಡಿ ಮಾಡ್ತಾ ಇದ್ದಾರೆ ಹ್ಯಾಪಿ ಬರ್ತ್ಡೇ ಅಂತ. ಬ್ಯಾನರ್ ರೆಡಿ ಮಾಡ್ತಾ ಇದ್ದಾರೆ. ಸಾರಿ, ನಮ್ಮಮ್ಮ ಹೂವು ಕಟ್ತಾ ಇದ್ದಾರೆ. ಇವರು ನಮ್ಮ ಆಂಟಿ ಮನು ಅವರಮ್ಮ. ನೀವು ನೋಡಿರ್ತೀರ ಆಲ್ರೆಡಿ ಬೇರೆ ಬ್ಲಾಗಲ್ಲಿ. ಕುಕ್ ಮಾಡ್ತಾ ಇದ್ದಾರೆ. ಗಿಫ್ಟ್ ಎಲ್ಲ ತಗೊಂಡು ಅಲ್ಲಿ ಜೋಡಿಸ್ಬಿಡ್ಲಾ? ಅದು ಗಿಫ್ಟ್ ನಾನೇ ಕೊಡಬೇಕು. ಅಲ್ಲ ಕಣೆ, ಇಲ್ಲ ಕಣೆ, ಅದು ಸ್ಪೆಷಲ್ ಗಿಫ್ಟ್. ಅದು ಸ್ಪೆಷಲ್. ಹಿಂಗೂ ಇರ್ತಾರೆ ಜನ. ಹನಿ ಬರ್ತ್ಡೇಗೆ ಅವಳೇ ಡೆಕೋರೇಟ್ ಮಾಡ್ಕೊತಾ ಇದ್ದಾಳೆ. ಮಿನಿ ಕ್ವೀನ್ ಅವಳೆ. ಪ್ರೀ ಪ್ಲಾನ್ ಎಲ್ಲ. ಯಾರ್ದು? ಅನಿದಾ? ನಿಜನಾ ಅಕ್ಕ ಅವ್ರು ಹೇಳಿದ್ದು? ಕಾಮಿಡಿ ಅನ್ಕೊಂಡೆ. ನೈಟ್ ಫುಲ್ ಚೆನ್ನಾಗಿ ಈ ಕಡೆ ವಾವ್, ಕ್ಲಾಪ್ಸ್ ಮಾಡಿಲ್ಲ. ಹ್ಯಾಪಿ ಬರ್ಡೇ ಟು ಯು. ಗಿಫ್ಟು ಬೇಗ ಅಪ್ಪ, ಇದು ಇಂಪಾರ್ಟೆಂಟ್. ನೋಡ್ತಾ ಇವಾಗ ಎಷ್ಟು ಇಂಪಾರ್ಟೆಂಟ್. ಯಾರ ಪ್ಲಾನು? ಅನುಷಂದೆ. ಓಕೆ. ನೀನು ಅದನ್ನೆಲ್ಲ ಕೊಟ್ಟೆ ಒಂದು ಪ್ರಾಮಿಸ್ ಮಾಡಬೇಕು ಅಂತ. ಪ್ರಾಮಿಸ್ ಇವಾಗ ಹಾಕೊಬೇಕು. ಏನದು? ಬ್ಯಾಂಗಲ್ಲ, ಸ್ಪೆಷಲ್ ಗಿಫ್ಟ್. ಸ್ವಲ್ಪ ಇದು ನೈಸ್. ಐಫೋನ್ ಹಳೆ ಕಾಲದ ಐಫೋನು. ಅವಾಗ ಇರೋ ಒಂದು ಸಾಂಗ್ ಬರುತ್ತೆ, ಇರೋ ಹಾಕ್ತೀನಿ. ಮತ್ತೆ ಇಲ್ಲನೇ ಧೂಮ ಚೆನ್ನಾಗಿ ಬಿಡ್ತೀನಿ. This is the main gift. Open. Sorry. Open. ಏನೇ ಹಿಂಗೆ
ಓಕೆ, ಇಟ್ಸ್ ಟೇಕ್ ಟೈಮ್. ಎಲ್ಲರಿಗೂ ಕ್ಯೂರಿಯಾಸಿಟಿ ಆಗ್ಬಿಟ್ಟಿದೆ ಏನು ಗಿಫ್ಟ್ ಇದೆ ಅಂತ. ಸ್ಯಾರಿ. ಓ ಚೆನ್ನಾಗಿದೆ ಕಣೆ. ಜುಮ್ಕಿ ನೈಸ್. ಬ್ಯಾಂಗಲು ಕಿಲಿಪ್ ನಮ್ಮನೆ ಯೂಸ್ ಮಾಡ್ತಾರೆ ನೋಡಿ. ಸ್ಯಾರಿ ಚೆನ್ನಾಗಿತ್ತು. ಶಾಂತಿ ನೋಡಿದ ಚೆನ್ನಾಗಿತ್ತು ಅಲ್ಲ? ಚೆನ್ನಾಗಿ ಉಟ್ಕೋಬೇಕು ಇವಾಗ ಅಷ್ಟೇ. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಮನು ಮುದ್ದೆ ಮಾಡ್ತಾ ಇದ್ದಾಳೆ, ನೋಡೋಣ ಬನ್ನಿ. ಆಫ್ಟರ್ ವೆರಿ ವೆರಿ ಲಾಂಗ್ ಇಯರ್ಸ್ ಅಲ್ವಾ ನಾನು ನೋಡ್ತಾ ಇರೋದು. ಹೆಣ್ಮಕ್ಳು ಲಕ್ಷಣ ಇದು. ಇದ್ರು ಮುದ್ದೆ ತಿರುವ ತಪ್ಪಲ್ಲ. ಆಮೇಲೆ ನೋಡ್ಬಿಟ್ಟು ಯಾಕೋ ಬಾರೋ ಹತ್ರ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟನೂ ಮಾಡಿದ್ವಿ. ಮಟನ್ ಮತ್ತು ಚಿಕನ್ ಸಾಂಬಾರ್, ಮುದ್ದೆ, ರೈಸ್ ಎಲ್ಲನೂ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಒಂದೊಳ್ಳೆ ಮೀಲ್ ತಿನ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಎಲ್ಲಾರ ಜೊತೆ ಮಾತುಕತೆ ಟೈಮ್ ಸ್ಪೆಂಡ್ ಮಾಡಿ, ನಂಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ನಾನು ಮನು ಯಲಹಂಕ ಹೋಗಿದ್ವಿ. ಅಮ್ಮನ ಮನೆ ಕಳಿಸಿ ತುಂಬಾ ದಿನದಿಂದ ಗೋಲ್ಡ್ ಸ್ಕೀಮ್ ಕಟ್ಟಬೇಕು ಅಂತ ಹೇಳಿ ಅನ್ಕೊಳ್ತಾ ಇದ್ವಿ. ಬಟ್ ಅದಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ. ಸರಿ ಫೈನಲಿ ಹೋಗಿ ನೋಡೋಣ ಅಂತ ಹೇಳಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಹೇಗೆ ಏನು ಎಷ್ಟು ಕಟ್ಟಬೇಕು ಅಂತ ಎಲ್ಲ ಹೇಳಿ ಯಲಹಂಕದಲ್ಲಿರೋ ಸಾಯಿರಾಮ್ ಗೋಲ್ಡ್ ಪ್ಯಾಲೇಸ್ಗೆ ಬಂದಿದ್ವಿ. ಹಾಗೆ ಇನ್ನೂ ಒಂದೆರಡು ಶಾಪಲ್ಲಿ ಚೆನ್ನಾಗಿ ವಿಚಾರಿಸೋಣ. ಬೇರೆ ಬೇರೆ ಕಡೆ ಇರ್ಬೋದು, ಇನ್ನು ಅಂದರೆ ಒಂದೊಂದು ಶಾಪಲ್ಲಿ ಒಂದೊಂದು ಥರ ಸ್ಕೀಮ್ ಎಲ್ಲ ಇರುತ್ತಲ್ವ, ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಫುಲ್ ಸುತ್ತಾಡಿದ್ದೀವಿ ಯಲಹಂಕ ಎಲ್ಲ. ಇನ್ನು ಅದೆಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲಿ ನೈಟ್ ಆಗೋಗಿತ್ತು. ಸ್ವಲ್ಪ ಜ್ಯೂಸ್ ಕೊಟ್ಕೊಂಡು ಮನುಗೆ ಬಾಯ್ ಹೇಳಿ ನಾನು ಮನೆಗೆ ಬರೋಕ್ಕೆ ನೈಟ್ ಆಗಿತ್ತು. ಇನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಮನೇಲಿ ಬಂದು ಇನ್ನು ಅಮ್ಮ ನನಗೆ ಈ ಎಲೆನ ಕಿತ್ಕೊಡ್ತಾ ಇದ್ದಾರೆ. ಇದನ್ನು ಬೆಳೆದಿದ್ದಾರೆ ನಮ್ಮಮ್ಮ. ಸೊ ಇದು ಏನಕ್ಕೆ ಅಂದರೆ ನನಗೆ ಕಿಡ್ನಿ ಸ್ಟೋನ್ ಇದೆ, ತುಂಬ ಪೇಯ್ನ್ ಆಗ್ತಾಯಿತ್ತು. ಅದು ನನಗೆ ಟ್ರಾವೆಲ್ ಮಾಡಿದಾಗ ತುಂಬ ಪೇಯ್ನ್ ಆಗುತ್ತೆ. ಏನಕ್ಕಂದರೆ ಟ್ರಾವೆಲ್ ಮಾಡೋ ಟೈಮಲ್ಲಿ ನಾನು ನೀರು ಚೆನ್ನಾಗಿ ಕುಡಿಯಲ್ಲ ಅಂತ ಹೇಳಿ ನನಗೆ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾನು ಯಾವಾಗ ಟ್ರಾವೆಲ್ ಮಾಡ್ತೀನಿ ನೋಡಿ ಆಗ ನನಗೆ ಇದು ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಪೇಯ್ನ್ ಆಗ್ತಾಯಿತ್ತು. ಹಾಗಾಗಿ ನಮ್ಮಮ್ಮ ಇದು ಎಲೆ ಹಾಕಿದ್ದಾರೆ ಮನೆ ಹತ್ರ. ಹಾಗಾಗಿ ಇದನ್ನು ಕಿತ್ಕೊಂಬಂದು ಕೊಟ್ಟಿದ್ದಾರೆ. ಇವಾಗ ಇದಕ್ಕೆ ಹೀಗೇ ತಿನ್ಬೋದು. ಇದನ್ನು ಬಾಯಲ್ಲಿ ನೀಟಾಗಿ ಜಗ್ದು ರಸನೂ ನುಂಗಿ ಇದನ್ನು ಬಿಡಬೇಕು. ಮತ್ತು ಇಲ್ಲ ಅಂದರೆ ಇದಕ್ಕೆ ಉಪ್ಪು ಹಾಕ್ಕೊಂಡು ಕೂಡ ತಿನ್ನಬಹುದು. ನಿಮ್ಮದು ಯಾರಾದರೂ ಈ ಪ್ರಾಬ್ಲಮ್ ಇದ್ದರೆ ಈ ಎಲೆನ ನೋಡ್ಕೊಳ್ಳಿ ನೀಟಾಗಿ. ಹೆಸರು ಅಂತ ಕೇಳ್ತೀನಿ ರೀ ನಮ್ಮಮ್ಮ. ಏನು ಹೆಸರಮ್ಮ ಇದು ಈ ಎಲೆದು? ಏನು ಎಲೆ ಹೇಳ್ತಾರೆ ಮರ್ತ್ಬಿಟ್ಟಿದ್ದೀನಿ ನೋಡಿಲ್ಲ, ಏನು ಅಂತಾರೆ ನಾನು. ಸೊ ಈಗ ತಿಂತೀನಿ, ಫಸ್ಟ್ ಟೈಮ್ ತಿಂತಾರೆ. ತುಂಬ ಸರಿ ಹೇಳಿದ್ದಾರೆ, ನಾನು ತಿಂದೇ ಇರಲಿಲ್ಲ. ನೋಡೋಣ ತಿನ್ನೋಣ ಹೇಗಿರುತ್ತೆ ಅಂತ. ಅಯ್ಯೋ ಚಲೋ ತುಪ್ಪೆಲ್ಲ. ಉಪ್ಪನ್ನು ಚೆಲ್ಲಬಾರ್ದು ಅಂತಾರೆ. ಏನಕ್ಕಂದರೆ ಉಪ್ಪು ಲಕ್ಷ್ಮೀ ಸ್ವರೂಪ. ಹಾಗಾಗಿ ಉಪ್ಪನ್ನು ಚೆಲ್ಲಬಾರ್ದು. ಎಲ್ಲೂ ತುಳಿಯೋ ಜಾಗದಲ್ಲಿ ಚೆಲ್ಲಬಾರ್ದು, ಎಲ್ಲೂ ಚೆಲ್ಲಲೇಬಾರ್ದು. ತಿನ್ಬೋದು, ತಿನ್ನೋಕ್ಕಾಗಲ್ಲ ಅಂತೆಲ್ಲ ಏನಿಲ್ಲ, ತಿನ್ಬೋದು ಆರಾಮ್ಸೆ. ಆ ಪೇನ್ಗಿಂತ ತಿನ್ನೋದು ಕಷ್ಟನಾ, ಹೆವಿ ಪೇನ್ ಇರುತ್ತೆ. ಕಿತ್ಕೊಂಡು ಹೋಗ್ಬಿಡ್ತೀನಿ ಊರಿಗೆ. ಉಪ್ಪು ಹಾಕೊಂಡು ತಿಂದರೆ ತಿನ್ಬೋದು, ಹಂಗೆ ತಿಂದಿಲ್ಲ ನಾನು ಯಾವತ್ತೂ. ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಕಹಿ ಸ್ವೀಟು ಒಗ್ರು ಆ ಥರ ಏನೂ ಇಲ್ಲ, ಆರಾಮಾಗಿ ತಿನ್ಬೋದು. ಖಾಲಿ ಆಯಿತು. ಒಂದು ದೊಡ್ಡ ಎಲೆ ತಿಂದಿದ್ದೀನಿ. ನಾನು ಇದಕ್ಕೆ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ಬಟ್ ಏನಂದರೆ ತುಂಬ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ನಾನು ಇದಕ್ಕೆ. ಏನು ಟ್ರೀಟ್ಮೆಂಟ್ ಅಂದರೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಇಲ್ಲ ಸಿರಪ್ ಕೊಡ್ತಾರೆ.
ತುಂಬ ಸಿರಪ್ ಕುಡ್ದಿದ್ದೀನಿ, ಬೋರಾಗಿ ಸುಮ್ಮನಾಗ್ಬಿಟ್ಟು. ಬಟ್ ನಾನು ಚೆನ್ನಾಗಿ ನೀರು ಕುಡಿತೀನಿ.